ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಸರ್ಕಾರಿ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡಿರುವಂತಹ ಆರೋಪ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಕುಮಾರಸ್ವಾಮಿ ವಿರುದ್ಧ 14 ಎಕರೆ ಒತ್ತುವರಿ ಆರೋಪ. ಬಿಡದಿಯ ಕೇತಗಾನಹಳ್ಳಿಯ ನಿವಾಸದ ಬಳಿ ಒತ್ತುವರಿ ಭೂಮಿಯನ್ನು ತೆರವು ಮಾಡಲಾಗ್ತಿದೆ. ಕೋರ್ಟ್ ಆದೇಶದಂತೆ ಭೂಮಿ ಒತ್ತುವರಿ ತೆರವು ಮಾಡ್ತಿದ್ದೇವೆ. 14ಕ್ಕೂ ಹೆಚ್ಚು ಎಕರೆ ಒತ್ತುವರಿಯಾಗಿರುವಂತಹ ವಿಚಾರ ಗೊತ್ತಾಗಿದೆ. ಕುಮಾರಸ್ವಾಮಿ ಸೇರಿ ಇತರರಿಂದ ಒತ್ತುವರಿಯನ್ನ ಮಾಡಲಾಗಿದೆ. ಒತ್ತುವರಿ ತೆರವು ಮಾಡಿ ಕೋರ್ಟ್ಗೆ ವರದಿಯನ್ನು ನಾವು ಸಲ್ಲಿಕೆ ಮಾಡ್ತೇವೆ. ಸರ್ವೆ ಆರಂಭಕ್ಕೂ ಮುನ್ನ ಡಿಸಿ ಯಶವಂತ್ ಗುರುಕರ್ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಕಂದಾಯ ಇಲಾಖೆಯಿಂದ ಇವತ್ತು ಈ ಸರ್ಕಾರಿ ಭೂಮಿ ಒತ್ತುವರಿಯನ್ನು ತೆರವುಗೊಳಿಸುವಂತಹ ಕೆಲಸ ಆಗ್ತಾ ಇದೆ. ಅದಕ್ಕೂ ಮೊದಲು ಸರ್ವೆಯನ್ನು ಮಾಡಲಾಗಿದೆ. ಈ ತೆರವುಗೊಳಿಸ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಒತ್ತುವರಿಯನ್ನು ತೆರವುಗೊಳಿಸ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿ ಮಾತನಾಡಿದ್ದಾರೆ. ಆ ವಿಚಾರದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಮಾನ್ಯ ಹೈಕೋರ್ಟ್ ನಿರ್ದೇಶನದಂತೆ ಇಲ್ಲಿ ಸರ್ವೆ ನಂಬರ್ಸಲ್ಲಿ ಸುಮಾರು ಒಂದು 7-8 ಸರ್ವೆ ನಂಬರ್ಸಲ್ಲಿ ಏನು ಸರ್ಕಾರಿ ಜಮೀನಿದೆ, ಒತ್ತುವರಿ ಅಂಥದ್ದು ಏನಾಗಿದೆ ಅದನ್ನು ಸರ್ಕಾರದ ವಶ ಪಡೀಲಿಕ್ಕೆ ನಾವಿಲ್ಲಿ ಕೆಲಸ ಮಾಡ್ತೀವಿ. ಅದನ್ನ ಕೋರ್ಟಿಗೆ ಸಬ್ಮಿಟ್ ಮಾಡ್ತೀವಿ. ಕೋರ್ಟ್ ಇಲ್ಲ, ಇವಾಗ ಅದು ಒಂದು ಅಂದಾಜು 14 ಎಕರೆ ಮೇಲಾಗಿದೆ. ಅದನ್ನು ನಾವು ಕೋರ್ಟಿಗೆ ಸಬ್ಮಿಟ್ ಮಾಡ್ತೀವಿ. ಕಲ್ಲಾಕಿ ಫೆನ್ಸ್ ಮಾಡ್ತೀವಿ. ಫೆನ್ಸ್ ಮಾಡಿ ನಾವು ಸರ್ಕಾರದ ಜಮೀನು ಅಂತ ಹೇಳಿ ತೊಗೊಳ್ತೀವಿ. ಸರ್, ಕುಮಾರಸ್ವಾಮಿ ಅವರ ಒಡೆತನದ ಒಂದೇನಾ ಅಥವಾ ಬೇರೆಯವ್ರದ್ದು ಆಗಿದೆಯಾ ಸರ್? ಇಲ್ಲ, ಬೇರೆ ಒಡೆತನದವ್ರದ್ದು ಇದೆ. ಕುಮಾರಸ್ವಾಮಿ ಅವರ ಒಡೆತನದ ಸೇರಿ ಬೇರೆ ಒಡೆತನದ ಸೇರಿ ಇದೆ. ಎಲ್ಲ ಒಡೆತನದ ಏನೇನು ಅತಿಕ್ರಮಣ ಆಗಿದೆ ಅದನ್ನು ನಾವು ಬಿಡಿಸ್ತೀವಿ. ಎಷ್ಟು ಸರ್ವೆ ನಂಬರ್ ಆಗಿದೆ ಸರ್? ಎಷ್ಟು ಜನದ್ದು ಸರ್? ಇಲ್ಲ, ನಾವು ಸಿ ಆಲ್ ದ ರಿಪೋರ್ಟ್ ಏನಿದೆ, ಕೋರ್ಟಲ್ಲಿ ಕೇಸ್ ಇದೆ, ಸೊ ಕೋರ್ಟಿಗೆ ಸಬ್ಮಿಟ್ ಮಾಡ್ತೀವಿ. ಅಲ್ಲ, ರಿಪೋರ್ಟ್ ಇಸ್ ನಾಟ್ ಇನ್ ದ ಪಬ್ಲಿಕ್ ಡೊಮೇನ್. ಓಕೆ, ರಿಪೋರ್ಟ್ ಇಸ್ ನಾಟ್ ಇನ್ ದ ಪಬ್ಲಿಕ್ ಡೊಮೇನ್. ನಾ ಅಂದಾಜು ಹೇಳ್ತಾ ಇರೋದು, ಸಿ ಮ್ಯಾಟರ್ ಇಸ್ ಬಿಫೋರ್ ದ ಕೋರ್ಟ್. ಐ ಆಮ್ ಹಿಯರ್ ಟು ಎನ್ಫೋರ್ಸ್ ದಿ ಕೋರ್ಟ್ ಆರ್ಡರ್. ಏನೇನು ಒತ್ತುವರಿ ಆಗಿದೆ ಅದನ್ನು ತೆಗೆಸೋಕ್ಕೆ ಡೀಟೇಲ್ಸ್ ಏನಿದೆ ನಾವು ಕೋರ್ಟಿಗೆ ಸಬ್ಮಿಟ್ ಮಾಡ್ತೀವಿ. ಒನ್ಸ್ ಇಟ್ ಬಿಕಮ್ಸ್ ಅ ಪಬ್ಲಿಕ್. ಮಾನ್ಯ ಹೈಕೋರ್ಟ್ ನಿರ್ದೇಶನ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ವಿನಯ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವಿನಯ್, 14 ಎಕರೆ ಸರ್ಕಾರಿ ಭೂಮಿ ಒತ್ತುವರಿಯಾಗಿದೆ ಅನ್ನುವಂತಹ ಆರೋಪ. ಇದನ್ನು ತೆರವುಗೊಳಿಸೋದಕ್ಕೂ ಕೂಡ ಈಗ ಜಿಲ್ಲಾಡಳಿತ ಮತ್ತು ಕಂದಾಯ ಇಲಾಖೆ ಮುಂದಾಗಿರುವಂಥದ್ದು. ಆ ಕಾರ್ಯಾಚರಣೆ ಹೇಗೆ ಸಾಗ್ತಾ ಇದೆ? ಬಿಡದಿಯ ಕೇತಗಾನಹಳ್ಳಿಯ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ನಿವಾಸದ ಬಳಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂಥೇಳಿ? ಖಂಡಿತವಾಗ್ಲೂ ಪ್ರೇಮ್, ಯಾಕಂದರೆ ಸುಮಾರು ಬೆಳಗ್ಗೆ ಈಗಾಗಲೇ 12 ಗಂಟೆಯಿಂದನೂ ಕೂಡ ಈ ಒಂದು ಕಾರ್ಯಾಚರಣೆ ಆರಂಭವಾಗಿರುವಂಥದ್ದು. ಜಿಲ್ಲಾಧಿಕಾರಿ ಯಶವಂತ್ ವಿ ಗುರುಕರ್ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಾಚರಣೆ ಕೂಡ ಆರಂಭವಾಗಿದೆ. ಬಹಳ ಪ್ರಮುಖವಾಗಿ 10ಕ್ಕೂ ಹೆಚ್ಚು ಸರ್ವೆ ನಂಬರ್ಗಳಲ್ಲಿ ಸುಮಾರು 14 ಎಕರೆಗೂ ಅಧಿಕ ಭೂಮಿ ಒತ್ತುವರಿ ಆಗಿದೆ ಅನ್ನೋ ಒಂದು ವಿಚಾರವನ್ನು ಕೂಡ ಸ್ವತಃ ಡಿ ಸಿ ಅವರು ಈಗ ಹೇಳಿರುವಂಥದ್ದು. ಜೊತೆಗೆ ಕುಮಾರಸ್ವಾಮಿ ಸೇರಿದಂತೆ ಇತರರಿಂದ ಈ ಒಂದು ಜಾಗ ಒತ್ತುವರಿ ಆಗಿದೆ. ಸದ್ಯ ಕೋರ್ಟ್ ಒಂದು ನಿರ್ದೇಶನ ಏನಿದೆ, ಆ ಒಂದು ನಿರ್ದೇಶನದಂತೆ ಇದನ್ನು ತೆರವು ಮಾಡ್ತೇವೆ, ಬಳಿಕ ಕೋರ್ಟ್ಗೆ ವರದಿ ನೀಡುತ್ತೇವೆ ಅನ್ನೋ ಒಂದು ಮಾಹಿತಿಯನ್ನು ಜಿಲ್ಲಾಧಿಕಾರಿಗಳು ನೀಡಿರುವಂಥದ್ದು. ಸದ್ಯ ನಾನು ಕುಮಾರಸ್ವಾಮಿ ಅವರ ತೋಟದ ಮನೆ ಮುಂಭಾಗ ಇದ್ದೀನಿ. ಈಗಾಗಲೇ ತೋಟದ ಮನೆ ಒಳಗಡೆ ಸಾಕಷ್ಟು ಕಂದಾಯ ಇಲಾಖೆ ಅಧಿಕಾರಿಗಳು, ತಹಸೀಲ್ದಾರರು, ಎಸಿ ಸೇರಿದಂತೆ ಸಾಕಷ್ಟು ಸರ್ವೆ ಇಲಾಖೆ ಅಧಿಕಾರಿಗಳು ಕೂಡ ಹೋಗಿರುವಂಥದ್ದು. ಪೊಲೀಸರ ನೇತೃತ್ವದಲ್ಲೂ ಕೂಡ ಒಳಗಡೆ ಯಾವ್ಯಾವ ಭಾಗದಲ್ಲಿ ಒತ್ತುವರಿಯಾಗಿದೆ ಎಲ್ಲ ಕಡೆಗೂ ಕೂಡ ಅಳತೆಯನ್ನು ಮಾಡ್ತಿದ್ದಾರೆ. ಆಧುನಿಕ ತಂತ್ರಜ್ಞಾನ ರೋವರ್ ಮೂಲಕ ಅಳತೆ ಕಾರ್ಯವನ್ನು ಕೂಡ ಮಾಡಲಾಗ್ತಾ ಇದೆ. ಜೊತೆಗೆ ಅಳತೆ ಮಾಡಿದಂಥ ಕಡೆಗಳಲ್ಲಿ ಕಲ್ಲನ್ನು ಕೂಡ ನೆಡುವಂಥ ಕೆಲಸಗಳಾಗ್ತಾ ಇದೆ. ಅಳತೆ ಕಲ್ಲುಗಳೇನಿದೆ ಅವನ್ನ ನೆಟ್ಟು ಅಲ್ಲಿ ಮಾರ್ಕ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ತಹಸೀಲ್ದಾರ್ ಸೇರಿದಂತೆ ಹಿರಿಯ ಅಧಿಕಾರಿಗಳೆಲ್ಲರೂ ಕೂಡ ಪರಿಶೀಲನೆಯನ್ನು ನಡೆಸ್ತಿದ್ದಾರೆ. ರೋವರ್ ಮೂಲಕ ಎಲ್ಲೆಲ್ಲಿ ಒತ್ತುವರಿ ಆಗಿದೆ, ಯಾವ್ಯಾವ ಜಾಗ ಒತ್ತುವರಿ ಕಂಡು ಬರ್ತಾ ಇದೆ ಎಲ್ಲವನ್ನು ಕೂಡ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. JCB ಯಂತ್ರದ ಮೂಲಕ ಗುಂಡಿಯನ್ನು ತೋಡಿ ಅಲ್ಲಿ ಅಳತೆ ಕಲ್ಲುಗಳನ್ನು ನೆಡುವಂಥ ಕೆಲಸಗಳು ಕೂಡ ಆಗ್ತಾ ಇದೆ. ಪೊಲೀಸ್ ಭದ್ರತೆಯಲ್ಲಿ ಈ ಒಂದು ಸರ್ವೆ ಕಾರ್ಯವನ್ನು ಕೂಡ ಮಾಡ್ತಾ ಇರುವಂಥದ್ದು. ಒತ್ತುವರಿ ಆಗಿರುವಂಥ ಏನಿದೆ ಜಮೀನು ಎಲ್ಲವನ್ನು ತೆರವು ಮಾಡಿ ಅಲ್ಲಿ ಕಲ್ಲುಗಳನ್ನು ನೆಟ್ಟಿ ಬಳಿಕ ಅದನ್ನು ಅಲ್ಲಿ ಸರ್ಕಾರಿಯ ಒಂದು ಇದೇನಿದೆ ಒಂದು ಪ್ರೊಸೀಜರು ಅದನ್ನು ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಸಿದ್ಧತೆಗಳನ್ನು ಅಧಿಕಾರಿಗಳು ಮಾಡ್ಕೊಂಡಿದ್ದಾರೆ. ಬಳಿಕ ಸಂಪೂರ್ಣ ಕಾರ್ಯಾಚರಣೆಯ ಒಂದು ವರದಿ ಏನಿದೆ, ವರದಿಯನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡ್ತೇವೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಡಿ ಸಿ ಅವರು ನೀಡಿರುವಂಥದ್ದು. ಪ್ರೇಮ್, ಥ್ಯಾಂಕ್ ಯು ವಿನಯ್ ತಮ್ಮೆಲ್ಲ ಮಾಹಿತಿಗಾಗಿ.